ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆಸ್ಕರ್ ಕೃಷ್ಣ. ಇತ್ತೀಚೆಗೆ ಒಂದು ವಿಷಯ ಏನಪ್ಪಾ ಅಂದ್ರೆ ಅದು ರಾಮ್ ಗೋಪಾಲ್ ವರ್ಮಾ, ಸೋ ಕಾಲ್ಡ್ ಇಂಟೆಲಿಜೆಂಟ್ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ. ಈ ವ್ಯಕ್ತಿ ಅಣ್ಣವ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನ ರೀಮೇಕ್ ಮಾಡ್ಕೊಂಡು ಅಣ್ಣವರು ಜನಪ್ರಿಯರಾದ್ರು ಅಂತ. ಇದೇನು ಇವ್ರಿಗೆಲ್ಲ ತಲೆ ಕೆಟ್ಟಿದೆ? ಇತ್ತೀಚೆಗೆ ಯಾಕೆ ಇವರೆಲ್ಲ ಹಿಂಗ ಆಡ್ತಾ ಇದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಮೊನ್ನೆ ಕಮಲ್ ಹಾಸನ್ ಆ ಸ್ಟೇಟ್ಮೆಂಟ್, ಇವತ್ತು ಈ ಅಪ್ಪಂದು, ಇವರೆಲ್ಲ ಯಾಕೆ ಹಿಂಗ ಆಡ್ತಾ ಇದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಓ ವರ್ಮಾ, ನಾನಿನ್ನ ಫ್ಯಾನ್ ಕಣಪ್ಪ. ನಿನ್ನ ಸತ್ಯ, ಶಿವ, ಸರ್ಕಾರ, ಬೂತ್, ರಾತ್, ಕಂಪನಿ ಇಂಥ ಸಿನಿಮಾಗಳನ್ನ ತುಂಬಾ ನೋಡಿ ತುಂಬಾ ಇಷ್ಟಪಡೋದು ಒಳ್ಳೆ ಅಭಿಮಾನಿ ನಾನು ನಿನಗೆ. ಅದು ಯಾಕೆ ಆ ನಂತರದ ಸಿನಿಮಾಗಳು ಕೆಟ್ಟ ಸಿನಿಮಾಗಳನ್ನ ಕೊಟ್ಟು ಒಬ್ಬ ಕೆಟ್ಟ ನಿರ್ದೇಶಕನು ಅದೇ ಹೋಗ್ಲಿ ಬಿಟ್ಟಾಕು. ಒಳ್ಳೆ ಸಿನಿಮಾ, ಕೆಟ್ಟ ಸಿನಿಮಾ, ಲಾಸು, ಪ್ರಾಫಿಟ್, ಹಿಟ್ಟು, ಫ್ಲಾಪ್ ಇವೆಲ್ಲ ಕಾಮನ್. ಆದರೆ ನಮ್ಮ ವ್ಯಕ್ತಿತ್ವ ಅಂತ ಒಂದು ಇರ್ತದಲ್ಲ, ಅದನ್ನು ಉಳಿಸ್ಕೊಂಡು ಕರೆಕ್ಟಾಗಿರ್ಬೇಕು ನಾವು ನಮ್ಮ ಜೀವನದಲ್ಲಿ. ಯಾಕೆ ಈ ಥರ ವಯಸ್ಸು ಆಗ್ತಾ ನಿಮಗೆಲ್ಲ ಏನು ಅರಳೋ ಮರಳೋ ಏನು ಕತೆ ಅಂತ ಅರ್ಥ ಆಗ್ತಾ ಇಲ್ಲ. ನೀವು ಜನಪ್ರಿಯರಾಗಿರಲೇಬೇಕು ಅಂತ ಹೇಳಿದ್ರೆ ಹಲವಾರು ವಿಷಯಗಳಿದ್ದಾವೆ. ತಗೊಳ್ಳಿ, ಸೃಜನಾತ್ಮಕವಾಗಿ ಕ್ರಿಯೇಟಿವ್ ಆಗಿ ಏನಾದ್ರು ಮಾತಾಡಿ, ಒಂದಷ್ಟು ಕೆಲಸಗಳನ್ನು ಮಾಡಿ, ಅವತ್ತು ನಿಮ್ಗೆ ಅಭಿಮಾನಿಗಳಿದ್ರು ಮುಂದಕ್ಕೂ ಕೂಡ ಇನ್ನೂ ಡಬಲ್ ಆಗ್ತಾ ಇರ್ತಾರೆ. ಅದು ಬಿಟ್ಬಿಟ್ಟು ಈ ಥರ ಯಾವುದೋ ಒಂದು ವಿಕೃತವಾದಂತಹ ಹೇಳಿಕೆಗಳನ್ನ ಕೊಟ್ಟು ಒಂದು ಹೊಸ ಹಿಸ್ಟ್ರಿನ ಸೃಷ್ಟಿ ಮಾಡಕ್ಕೆ ಕೊಟ್ರೆ ಹೆಂಗಪ್ಪ? ಯಾವ ಅಮಿತಾಬ್ ಬಚ್ಚನ್ಗಳನ್ನ ಅಣ್ಣವರು ರಿಮೇಕ್ ಮಾಡಿ ಫೇಮಸ್ ಆಗಿದ್ದಾರೆ ಹೇಳಪ್ಪ? ಇತಿಹಾಸ ಗೊತ್ತಾ ನಿಮಗೆ? ಅಣ್ಣ ಅವ್ರದ್ದು ಶಂಕರ್ ಗುರು ಈ ಸಿನಿಮಾನ ರೀಮೇಕ್ ಮಾಡಿ ಅಮಿತಾಬ್ ಬಚ್ಚನ್ ನೋಡಿ, ಅಣ್ಣವ್ರನ್ನ ಮತ್ತೆ ಅಮಿತಾಬ್ ಬಚ್ಚನ್ ಕಂಪೇರ್ ಮಾಡಿ. ಐ ರೆಸ್ಪೆಕ್ಟ್ ಅಮಿತಾಬ್ ಬಚ್ಚನ್, ನಿಮಗೂ ಕೂಡ ರೆಸ್ಪೆಕ್ಟ್ ಕೊಡ್ತೀನಿ. ಆದ್ರೆ ಅಣ್ಣವ್ರ ವಿಷಯಕ್ಕೆ ಬಂದಾಗ, ಕನ್ನಡ, ಕರ್ನಾಟಕ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಈ ವಿಷಯಕ್ಕೆ ಬಂದಾಗ ಯಾರಿಗೂ ಕ್ಷಮೆ ಇಲ್ಲ ವರ್ಮಾ. ಅರ್ಥ ಆಯ್ತಾ? ನಿಮ್ಮ ಸ್ಟೇಟ್ಮೆಂಟನ್ನು ನೀವು ವಾಪಸ್ ತೊಗೊಬೇಕು. ಇದನ್ನು ನಾನು ಕನ್ನಡಿಗರ ಪರವಾಗಿ, ಅಣ್ಣವರ ಅಭಿಮಾನಿಗಳ ಪರವಾಗಿ ನಾನೊಬ್ಬ ಸ್ಪಷ್ಟ ಅಚ್ಚ ಕನ್ನಡಿಗನಾಗಿ ನಾನು ಇದನ್ನು ವಿರೋಧಿಸ್ತೀನಿ. ರಾಮ್ ಗೋಪಾಲ್ ವರ್ಮಾ ಈ ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ನಾನು ಇನ್ನು ಅಭಿಮಾನಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಗುರು. ಜೊತೆಗೆ ನೀನ್ ಮಾಡಿದಂತ ಒಂದು ಅದ್ಭುತ ಸಿನಿಮಾ ಯಾವ್ದು ಗೊತ್ತಾ? ರಾಮ್ ಗೋಪಾಲ್ ವರ್ಮಾಕಿ ಆಗ್, ಶೋಲೆ ಅಂತ ಇಟ್ಟೆ, ಅದಾಗ್ಲಿಲ್ಲ. RGV ಆಗ್ ಅಂತ ಒಂದು ಸಿನಿಮಾ ಮಾಡಿದೆ. ನೀನು ನೋಡ್ದಪ್ಪ, ನಿನ್ನೂ ನೋಡಿದೆ, ಅಮಿತಾಬ್ ಬಚ್ಚನ್ ನೋಡಿದೆ. ಅಮಿತಾಬ್ ಬಚ್ಚನ್ ಬಗ್ಗೆ ಯಾರ್ಯಾರು ಅಭಿಮಾನಿಗಳು ಇರ್ತಾರೆ, ಆ ಸಿನಿಮಾ ನೋಡಿ ಅವ್ರ ಅಭಿಮಾನನೇ ಕಳ್ಕೊಂಡ್ರು. ಜನಗಳ ನಂಬಿಕೆಗೆ ನೀನು ಎಷ್ಟೋ ಸರಿ ದ್ರೋಹ ಮಾಡಿದ್ಯಾ. ನೀನು ಎಷ್ಟೋ ಸಿನಿಮಾಗಳಿಂದ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ಯಾ, ಒಪ್ಕೊಳ್ಳೋಣ. ಆದರೆ ಅಷ್ಟೇ ಕೆಟ್ಟ ಚಿತ್ರಗಳನ್ನು ಕೊಟ್ಟಿದ್ಯಾ. ಹಲವಾರು ವಿವಾದಾತ್ಮಕ ವಿಷಯಗಳಲ್ಲಿ ಕೂಡ ನೀನು ಗುರುತಿಸ್ಕೊಂಡಿದ್ಯಾ. ಅದು ಯಾರ ಹೆಣ್ಮಗಳು ಕಾಲ್ ಕೆಳಗಡೆ ಬಿದ್ದು ಒದ್ದಾಡೋದು, ಕೈ ಮುಗಿಯೋದು, ಏನೇನೋ ಹೇಳಿಕೆಗಳನ್ನ ಕೊಟ್ಕೊಂಡು, ಏನೇನೋ ಮಾತಾಡ್ಕೊಂಡು ಒಬ್ಬ ಹುಚ್ಚುನ್ ಥರ, ಅದು ಸರಿ ಹೋಗೋದಿಲ್ಲ ವರ್ಮಾ. ದಯವಿಟ್ಟು ಈ ಸ್ಟೇಟ್ಮೆಂಟ್ ವಾಪಸ್ ತೊಗೊಬೇಕು. ಆಯ್ತಾ? ಇರೋ ಗೌರವನ ಉಳಿಸ್ಕೊಳ್ಳಿ, ಮರ್ಯಾದೆನ ಉಳಿಸ್ಕೊಳ್ಳಿ. ಇನ್ನೂ ಅಭಿಮಾನಿಗಳಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿ. ಅಣ್ಣವ್ರ ವಿಷಯಕ್ಕೆ, ಕರ್ನಾಟಕದ ವಿಷಯಕ್ಕೆ, ಕನ್ನಡದ ವಿಷಯಕ್ಕೆ, ಕನ್ನಡ ಚಿತ್ರರಂಗದ ವಿಷಯಕ್ಕೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಸರಿ ಇರೋದಿಲ್ಲ ಅದು. ಯಾವ ಅಣ್ಣವರ ಸಿನಿಮಾ ಅಮಿತಾಬ್ ಬಚ್ಚನ್ ಸಿನಿಮಾಗಳಿಂದ ರೀಮೇಕ್ ಆಗಿದೆ ಹೇಳೋದನ್ನ. ಇದೇ ಅಣ್ಣವರ ಸಿನಿಮಾಗಳು ಹಲವಾರು ಭಾಷೆಗೆ ರೀಮೇಕ್ ಆಗಿದ್ದಾವೆ, ಡಬ್ ಆಗಿದ್ದಾವೆ. ಎಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ದಾವೆ. ಅನುರಾಗ ರಳಿತು ಗೊತ್ತಲ್ವಾ? ಎಷ್ಟು ಸಿನಿಮಾ ಎಷ್ಟು ಭಾಷೆಯಲ್ಲಿ ಡಬ್ ಆಗಿದೆ, ಅದು ರೀಮೇಕ್ ಆಗಿದೆ, ಗೊತ್ತಲ್ಲ ನಿಮಗೆ? ಒಂದು ಕಾಲದಲ್ಲಿ ಒಂದು ಹಂತದಲ್ಲಿ ಅಣ್ಣವರು ಕೆಲವು ರೀಮೇಕ್ಗಳನ್ನು ಮಾಡಿದ್ರು. ಕನ್ನಡ ಚಿತ್ರರಂಗ ಒಂದಷ್ಟು ಬೆಳವಣಿಗೆ ಕಾಣಬೇಕಾಗಿತ್ತು. ಹಾಗಾಗಿ ಒಂದಷ್ಟು ಸಿನಿಮಾಗಳನ್ನ ರೀಮೇಕ್ ಮಾಡಿದ್ದಾರೆ. ಆ ನಂತರ 80ರ ದಶಕ 90ರ ದಶಕ ಇದರಲ್ಲೆಲ್ಲ ನೋಡಿ ಅಣ್ಣವರ ಸಿನಿಮಾಗಳು ಎಷ್ಟು ರೀಮೇಕ್ ಆಗಿದ್ದಾವೆ ಅಂತ. ಎಸ್ಪೆಷಲಿ ನಿನ್ನ ಸ್ಟೇಟ್ಮೆಂಟ್ ಪ್ರಕಾರ ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನು ರೀಮೇಕ್ ಮಾಡಿ ಅಣ್ಣವರು ಜನಪ್ರಿಯರಾಗೋದಕ್ಕೆ ಅವರೇನು ಕನಿಷ್ಠ ನಾಯಕರಲ್ಲಪ್ಪ. ಅವರು ಕನ್ನಡಿಗ ಹೃದಯ ಸಿಂಹಾಸನಾಧೀಶ್ವರ ಅಣ್ಣವರು. ಅವ್ರ ವಿಷಯಕ್ಕೆ ಬರಬೇಡ ಕಣಪ್ಪ. ಇರೋವಂಥ ಸ್ವಲ್ಪ ಮರ್ಯಾದೆನ ಉಳಿಸ್ಕೊಂಡೋಗಪ್ಪ. ವರ್ಮಾ, ನಿಮಗೆ ಹೇಳ್ತಾ ಇರೋದು, ನೆಕ್ಸ್ಟ್ ಟೈಮ್ ಅಣ್ಣವರ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಮಾತಾಡಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇರಲಿ.